ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕುತಂತ್ರಿ ಚೀನಾ ಆಗಾಗ ವಿಶ್ವ ವೇದಿಕೆಗಳಲ್ಲಿ ಭಾರತಕ್ಕೆ ಅಡ್ಡಗಾಲ ಹಾಕೋದು ಮಾಮೂಲಿ. ಆದ್ರೀಗ ಭಾರತವೇ ಚೀನಾದ ಪ್ರಪೋಸಲ್ ಒಂದಕ್ಕೆ ಅಡ್ಡಗಾಲು ಹಾಕಿ ಎದುರೇಟು ನೀಡಿದೆ. ವಿಶ್ವ ವ್ಯಾಪಾರ ಸಂಸ್ಥೆ WTOನ ಸಚಿವರ ಸಭೆಯಲ್ಲಿ ಚೀನಾದ ಪ್ರಮುಖ ಪ್ರಸ್ತಾವನೆಯೊಂದನ್ನು ಭಾರತ ರಿಜೆಕ್ಟ್ ಮಾಡಿದೆ. ಚೀನಾ ನೇತೃತ್ವದ ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್ ಫಾರ್ ಡೆವಲಪ್ಮೆಂಟ್ IFD ಒಪ್ಪಂದವನ್ನು ಖಡಕ್ ಆಗಿ ವಿರೋಧಿಸಿದೆ. ಅಂದಹಾಗೆ ಹೂಡಿಕೆಗೆ ನೆರವಾಗೋ WTO ರಾಷ್ಟ್ರಗಳ ಜಾಗತಿಕ ವ್ಯಾಪಾರ ಒಪ್ಪಂದವೇ ಈ IFD ಅಗ್ರಿಮೆಂಟ್. ಈ ವ್ಯಾಪಾರ ಒಪ್ಪಂದವನ್ನು ಚೀನಾ ಮತ್ತು ಇತರ ಕೆಲ WTO ಸದಸ್ಯ ರಾಷ್ಟ್ರಗಳು ಸೇರಿ 2017ರಲ್ಲಿ ಲಾಂಚ್ ಮಾಡಿದ್ವು. ಈ ಒಪ್ಪಂದದಲ್ಲಿ ಚೀನಾ ಜೊತೆಗೆ ಸೇರ್ಕೊಂಡ ರಾಷ್ಟ್ರಗಳು ಚೀನಿ ಹೂಡಿಕೆಗಳ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ವು. ನಂತರದಲ್ಲಿ ಚೀನಾ ನೇತೃತ್ವದ ಈ ವ್ಯಾಪಾರ ಅಗ್ರಿಮೆಂಟ್ನಲ್ಲಿ ಹೆಚ್ಚೆಚ್ಚು ರಾಷ್ಟ್ರಗಳು ಕೈ ಜೋಡಿಸಿದ್ವು. ಇದೀಗ ಒಟ್ಟು 120 WTO ರಾಷ್ಟ್ರಗಳು ಒಟ್ಟಾಗಿ ಚೀನಾ ಪ್ರಸ್ತಾವನೆಯನ್ನು ಮುಂದಿಟ್ಟಿವೆ. ಆದರೆ ಭಾರತ ಮಾತ್ರ ಅದನ್ನು ಸಂಪೂರ್ಣವಾಗಿ ವಿರೋಧಿಸಿದೆ. ಚೀನಾದ ಈ ಪ್ರಸ್ತಾವನೆಯನ್ನ ವ್ಯಾಪಾರೇತರ ಸಮಸ್ಯೆ ಅಂತ ಕರೆದಿದೆ. WTO ಸದಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಜೊತೆಗೆ ಮಾತ್ರ ಡೀಲ್ ಮಾಡಬೇಕೆ ಹೊರತು ಈ ತರಹದ ವ್ಯಾಪಾರೇತರ ಸಮಸ್ಯೆಗಳ ಬಗ್ಗೆ ಅಲ್ಲ. ಇಂತಹ ಸಮಸ್ಯೆಗಳನ್ನು WTO ಚೌಕಟ್ಟಿನೊಳಗೆ ತರುವುದನ್ನು ಭಾರತ ವಿರೋಧಿಸುತ್ತೆ. ಈ ಪ್ರಸ್ತಾವನೆ ಕೆಲ ರಾಷ್ಟ್ರಗಳ ಪರ್ಸನಲ್ ಇಂಟ್ರೆಸ್ಟ್ ಆಗಿದೆ. ಆದರೆ WTOನಲ್ಲಿ ಒಮ್ಮತದಿಂದ ಎಲ್ಲ ನಿರ್ಧಾರಗಳನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸಭೆಯಲ್ಲಿ ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ ಅಥವಾ ಡೇಟಾ ಟ್ರಾನ್ಸ್ಮಿಷನ್ನ ಕಸ್ಟಮ್ಸ್ ತೆರಿಗೆ ಮೇಲೆ 1998ರಿಂದ ಹೇರಲಾದ ನಿಷೇಧ ವಿರುದ್ಧವೂ ಭಾರತ ಸ್ವರ ಎತ್ತಿದೆ. ಈ ನಿಷೇಧವನ್ನು ಮುಕ್ತಾಯ ಮಾಡಬೇಕು ಅಂತ ಡಿಮಾಂಡ್ ಮಾಡಿದೆ. ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲಿ ಡೆಮೊಕ್ರಾಟಿಕ್ ಪಕ್ಷದ ಪ್ರಬಲ ಪರ್ಯಾಯ ಅಭ್ಯರ್ಥಿ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಪತ್ನಿ ಮಿಶೆಲ್ ಒಬಾಮಾ ಅಂತ ಹೇಳಲಾಗ್ತಿದೆ. ಡೆಮೊಕ್ರಾಟಿಕ್ ಪಾರ್ಟಿಯಿಂದ ಮತ್ತೊಮ್ಮೆ ಅಮೆರಿಕದ ಅಧ್ಯಕ್ಷರಾಗೋಕೆ ಹೊರಟಿರೋ ಬೈಡೆನ್ಗೆ ಮಿಶೆಲ್ ಅವರೇ ಪ್ರಬಲ ಪರ್ಯಾಯ ಅಭ್ಯರ್ಥಿ ಅಂತ ರಾಸ್ಮುಸನ್ ರಿಪೋರ್ಟ್ಸ್ ಸರ್ವೆ ಹೇಳಿದೆ. ಬೈಡೆನ್ ಬದಲಿಗೆ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ US ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಸರ್ವೆ ಮಾಡಲಾಯಿತು. ಈ ಸರ್ವೆನಲ್ಲಿ 48% ಜನ ಬೈಡೆನ್ಗೆ ಪರ್ಯಾಯ ಅಭ್ಯರ್ಥಿ ಬೇಕು ಅಂತ ವೋಟ್ ಮಾಡಿದ್ದಾರೆ. ನಂತರ ಆ ಪರ್ಯಾಯ ಅಭ್ಯರ್ಥಿ ಯಾರಾಗಿರಬೇಕು ಅನ್ನೋ ಪ್ರಶ್ನೆಗೆ ಅತಿ ಹೆಚ್ಚು ಜನ ಅಂದರೆ 20% ಜನ ಮಿಶೆಲ್ ಪರ ವೋಟ್ ಹಾಕಿದ್ದಾರೆ. ಈ ಮೂಲಕ ಬೈಡೆನ್ ಬದಲಿಗೆ ಮಿಶೆಲ್ ಅವರೇ ಡೆಮೊಕ್ರೆಟಿಕ್ ಪಾರ್ಟಿಯ ಅಧ್ಯಕ್ಷೀಯ ಅಭ್ಯರ್ಥಿ ಆಗಲಿ ಅಂತ ಅಮೆರಿಕನ್ ಜನ ಒಪಿನಿಯನ್ ನೀಡಿದ್ದಾರೆ. ಉಳಿದಂತೆ ಕಮಲಾ ಹ್ಯಾರಿಸ್ ಪರವಾಗಿ 15%, ಹಿಲರಿ ಕ್ಲಿಂಟನ್ ಪರವಾಗಿ 12% ಜನ ಡೆಮೊಕ್ರೆಟಿಕ್ ಪಾರ್ಟಿ ಅಧ್ಯಕ್ಷೀಯ ಅಭ್ಯರ್ಥಿ ಆಗಲಿ ಅಂತ ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಜೂನ್ನಿಂದ ಕಣ್ಮರೆಯಾದ ಪಬ್ಲಿಕ್ನಲ್ಲಿ ಕಾಣಿಸಿಕೊಳ್ಳದ ಚೀನಾ ಮಾಜಿ ವಿದೇಶಾಂಗ ಸಚಿವರಾದ ಕಿನ್ ಗಾಂಗ್ ಕುರಿತು ಇದೀಗ ಹೊಸ ಸುದ್ದಿ ಚೀನಾ ಕಡೆಯಿಂದ ಬಂದಿದೆ. ಕಿನ್ ಗಾಂಗ್ ಈಗ ತಮ್ಮ ಸಂಸದೀಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಚೀನಾದ ಮೀಡಿಯಾಗಳು ಫೆಬ್ರವರಿ 27ನೇ ತಾರೀಕು ರಿಪೋರ್ಟ್ ಮಾಡಿವೆ. ಅಂದಹಾಗೆ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಕಿನ್ ಗಾಂಗ್ರನ್ನ ಚೀನಾದ ವಿದೇಶಾಂಗ ಸ್ಥಾನದಿಂದ ತೆಗೆದುಹಾಕಲಾಯಿತು. ಇವರ ಬದಲಿಗೆ ವಾಂಗಿ ಅವರನ್ನ ರಿಪ್ಲೇಸ್ ಮಾಡಲಾಯಿತು. ನಂತರ ಕಿನ್ ಗಾಂಗ್ ಅವರನ್ನ ಅಕ್ಟೋಬರ್ ತಿಂಗಳಲ್ಲಿ ಚೀನಾದ ಕ್ಯಾಬಿನೆಟ್ನಿಂದಲೂ ಹೊರಗೆ ಹಾಕಲಾಯಿತು. ಆದರೆ ಚೀನಾ ಸರ್ಕಾರ ಮಾತ್ರ ಇದು ಯಾವುದಕ್ಕೂ ಕಾರಣಗಳನ್ನು ಕೊಟ್ಟಿಲ್ಲ. ಇದೀಗ ಸಡನ್ ಆಗಿ ಕಿನ್ ಗಾಂಗ್ ಅವರು ತಮ್ಮ ಸಂಸದೀಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ಸುದ್ದಿಯಾಗಿದೆ. ಇದೇ ವರ್ಷ ನವೆಂಬರ್ನಲ್ಲಿ ನಡೆಯಲಿರುವ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಅಲ್ಲಿನ ರಿಪಬ್ಲಿಕನ್ ಮತ್ತು ಡೆಮೊಕ್ರಾಟಿಕ್ ಪಾರ್ಟಿಗಳಲ್ಲಿ ಭಾರೀ ಪೈಪೋಟಿ ನಡೀತಾ ಇದೆ. ರಿಪಬ್ಲಿಕನ್ ಪಾರ್ಟಿಯ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಆಲ್ಮೋಸ್ಟ್ ನಿರ್ಧರಿಸಲಾಗಿರೋ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಂದು ಪ್ರೈಮರೀಸ್ ವೋಟಿಂಗ್ನಲ್ಲಿ ಗೆದ್ದಿದ್ದಾರೆ. ಮಿಶಿಗನ್ ಪ್ರೈಮರೀಸ್ನಲ್ಲಿ ಗೆಲುವು ಸಾಧಿಸಿರೋ ಟ್ರಂಪ್ ತಮ್ಮ ಎದುರಾಳಿ ನಿಕ್ಕಿ ಹ್ಯಾಲೆ ಅವರನ್ನ ಪುನಃ ಬೀಟ್ ಮಾಡಿದ್ದಾರೆ. ಅಂದಹಾಗೆ ಕಳೆದ ಎಲ್ಲ ಪ್ರೈಮರೀಸ್ ಮತ್ತು ಕಾಕಸ್ ವೋಟಿಂಗ್ನಲ್ಲಿ ಟ್ರಂಪ್ ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸಿದ್ರು. ಮೊನ್ನೆಯಷ್ಟೇ ನಡೆದ ಸೌತ್ ಕ್ಯಾರೋಲಿನಾ ಪ್ರೈಮರೀಸಲ್ಲೂ ನಿಕ್ಕಿ ಹ್ಯಾಲೆರನ್ನ ಹಿಂದಿಕ್ಕಿದ್ರು. ಆದರೂ ಕೂಡ ನಿಕ್ಕಿ ಹ್ಯಾಲೆ ಮಾತ್ರ ಚುನಾವಣಾ ರೇಸ್ನಿಂದ ಹೊರಗೆ ಹೋಗಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಮಾರ್ಚ್ 5ನೇ ತಾರೀಕು ಅಮೆರಿಕದ ಒಟ್ಟು 16 ರಾಜ್ಯಗಳಲ್ಲಿ ಮತ್ತು ಅಮೆರಿಕನ್ ಸಮೋವಾ ಪ್ರದೇಶದಲ್ಲಿ ನಡೆಯಲಿರೋ ವೋಟಿಂಗ್ವರೆಗೂ ಪೈಪೋಟಿ ನೀಡೋದಾಗಿ ಅವರು ಹೇಳಿಕೊಂಡಿದ್ದಾರೆ. ಬ್ರಿಟನ್ನಲ್ಲಿ ಸಿಖ್ ಸಮುದಾಯದವರನ್ನ ಭಾರತ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಬ್ರಿಟನ್ ಸಂಸತ್ನಲ್ಲಿ ಅಲ್ಲಿನ ಸಂಸದೆಯೊಬ್ಬರು ಗಂಭೀರ ಆರೋಪ ಮಾಡಿದ್ದಾರೆ. ಇಂಡಿಯನ್ ಏಜೆಂಟ್ಸ್ ಸಿಖ್ ಜನರ ಹಿಟ್ ಲಿಸ್ಟ್ ಮಾಡಿಕೊಂಡಿದ್ದಾರೆ, ಸಿಖ್ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಬಗ್ಗೆ ಬ್ರಿಟನ್ ಸರ್ಕಾರ ಯಾವ ಕ್ರಮ ತಗೊಂಡಿದೆ ಅಂತ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಸಿಖ್ ಮೂಲದ ಸಂಸದೆ ಪ್ರೀತ್ ಕೌರ್ ಗಿಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಕದ ಪಾಕ್ನಲ್ಲಿ ಚುನಾವಣೆ ಮುಗಿದು 20 ದಿನ ಕಳೆದರೂ ಕೂಡ ಪೊಲಿಟಿಕಲ್ ಡ್ರಾಮಾ ಇನ್ನೂ ನಿಂತಿಲ್ಲ. ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಮಾಜಿ ಅಧ್ಯಕ್ಷ ಇಮ್ರಾನ್ ಖಾನ್ರ PTI ದೇಶಾದ್ಯಂತ ಮಾರ್ಚ್ 2ನೇ ತಾರೀಕು ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಅಲ್ಲೇ ತಮ್ಮ ಪಕ್ಷವನ್ನು ಅಧಿಕಾರದಿಂದ ದೂರ ಇಡೋಕೆ ಚುನಾವಣೆಯಲ್ಲಿ ಅಕ್ರಮ ನಡೆಸಲಾಯಿತು ಅಂತ PTI ಆರೋಪಿಸಿದೆ. ಎಲ್ಲೊಂದು ಕಡೆ ಜೈಲಿನಲ್ಲಿರೋ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹಾಗೂ ಅವರ
ಪತ್ನಿ ಬುಷ್ರಾ ಬಿಬಿ ಅಲ್ ಖದೀರ್ ಅನ್ನೋ ಭ್ರಷ್ಟಾಚಾರ ಕೇಸ್ನಲ್ಲಿ ಭಾಗಿಯಾಗಿದ್ರು ಅಂತ ಪಾಕ್ನ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ. ಈ ಮೂಲಕ ಇಮ್ರಾನ್ ಖಾನ್ರ ಹೆಸರಿನ 100 ಕೇಸ್ಗಳ ಪಟ್ಟಿಗೆ ಇನ್ನೊಂದು ಕೇಸ್ ಈಗ ಸೇರ್ಪಡೆಯಾಗಿದೆ. 2 ವರ್ಷಗಳಿಂದ ರಷ್ಯಾ ವಿರುದ್ಧ ಯುದ್ಧ ಮಾಡ್ತಿರೋ ಯುಕ್ರೇನ್ಗೆ ಅಮೆರಿಕ ಶಾಕ್ ಕೊಟ್ಟಿದೆ. ಯುದ್ಧದಲ್ಲಿ ಯುಕ್ರೇನ್ ಪರ ಹೋರಾಡೋಕೆ ನಮ್ಮ ಸೇನಾಪಡೆಯನ್ನ ಕಳಿಸಲ್ಲ ಅಂತ ಅಮೆರಿಕದ ವೈಟ್ ಹೌಸ್ ಕ್ಲಿಯರ್ ಮಾಡಿದೆ. ಈ ಹೇಳಿಕೆಯನ್ನ ಖುದ್ದು ಅಧ್ಯಕ್ಷ ಜೋ ಬೈಡೆನ್ ಪುನರುಚ್ಚಾರ ಮಾಡಿದ್ದಾರೆ ಅಂತ ಅಮೆರಿಕನ್ ವೈಟ್ ಹೌಸ್ ಸ್ಪಷ್ಟಪಡಿಸಿದೆ. ಯುಎಇ ಮೂಲದ ಭಾರತೀಯ ಉದ್ಯಮಿ ಫಿರೋಜ್ ಮರ್ಚೆಂಟ್ ಇದೀಗ ಸುಮಾರು 2.5 ಕೋಟಿ ರೂಪಾಯಿ ದಾನ ಮಾಡಿ ದುಬೈನ ಸೆಂಟ್ರಲ್ ಜೈಲಿನಲ್ಲಿರೋ ಕೈದಿಗಳನ್ನ ರಿಲೀಸ್ ಮಾಡಿದ್ದಾರೆ. ಫಿಲಾಂಥ್ರಪಿಸ್ಟ್ ಅಂದ್ರೆ ಈ ರೀತಿ ದಾನ ಕೆಲಸಗಳಲ್ಲಿ ತೊಡಗಿಕೊಳ್ಳೋ ಇವರು ರಂಜಾನ್ ಪ್ರಯುಕ್ತ ಈ ಕೆಲಸ ಮಾಡಿದ್ದಾರೆ. ಯುಎಇ ಸರ್ಕಾರಕ್ಕೆ ಹಣ ದಾನ ಮಾಡಿ ಇದೀಗ 900 ಕೈದಿಗಳನ್ನ ಫ್ರೀ ಮಾಡಿಸಿದ್ದಾರೆ. ಕೈದಿಗಳು ಮಾಡಿಕೊಂಡ ಸಾಲವನ್ನು ತೀರಿಸಿ ತಮ್ಮ ತಾಯ್ನಾಡಿಗೆ ವಾಪಸ್ ಆಗೋಕೆ ಫ್ಲೈಟ್ ಟಿಕೆಟ್ ಅನ್ನ ಕೂಡ ತಮ್ಮ ಸ್ವಂತ ಖರ್ಚಿನಿಂದಲೇ ಮಾಡಿಸಿದ್ದಾರೆ. ಅಂದಹಾಗೆ ಯುಎಇ ಜೈಲಿನಲ್ಲಿರೋ ಕೆಲ ಕೈದಿಗಳ ಶಿಕ್ಷೆ ಅವಧಿ ಪೂರ್ಣಗೊಂಡಿದ್ರು. ಅವರು ಮಾಡ್ಕೊಂಡಿರೋ ಸಾಲ ತೀರ್ಸೋಕಾಗದೆ ಜೈಲಿನಲ್ಲೇ ಕೊಳಿತಾ ಇದ್ರು. ಸೊ ಅಂತಹ ಅಸಹಾಯಕ ಕೈದಿಗಳಿಗೆ ದುಡ್ಡಿನ ಸಹಾಯ ಮಾಡಿ ಜೈಲಿಂದ ಫ್ರೀ ಮಾಡೋದು ಇವರ ಮುಖ್ಯ ಉದ್ದೇಶ. ಇವರು ಈ ಹಿಂದೆ ಕೂಡ ಇದೇ ರೀತಿ ದಾನ ಮಾಡಿ ಸುಮಾರು 20,000 ಕೈದಿಗಳನ್ನ ರಿಲೀಸ್ ಮಾಡಿಸಿದ್ರು. ಯುಎಇನ ಮೊದಲ ಹಿಂದೂ ದೇವಸ್ಥಾನ ಬಾಬ್ಸ್ ಸ್ವಾಮಿನಾರಾಯಣ್ ಮಂದಿರ ಇದೀಗ ಮಾರ್ಚ್ 1ನೇ ತಾರೀಕಿನಿಂದ ಸಾರ್ವಜನಿಕರಿಗೆ ಓಪನ್ ಆಗ್ತಾ ಇದೆ. ಈ ಮೂಲಕ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರಿಗೆ ಟೈಮಿಂಗ್ಸ್ ಕೂಡ ಫಿಕ್ಸ್ ಮಾಡಲಾಗಿದೆ. ಸೋಮವಾರವನ್ನು ಹೊರತುಪಡಿಸಿ ವಾರದ ಒಟ್ಟು 6 ದಿನಗಳು ಈ ದೇವಾಲಯ ಭಕ್ತಾದಿಗಳಿಗೆ ಓಪನ್ ಇರುತ್ತೆ. ಇದರ ಟೈಮಿಂಗ್ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ. ಅಂದಹಾಗೆ ಫೆಬ್ರವರಿ 14ನೇ ತಾರೀಕು ಈ ದೇವಸ್ಥಾನದ ಉದ್ಘಾಟನೆಯನ್ನು PM ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಮಾಡಲಾಯಿತು. ಈಗ ದೇವಸ್ಥಾನ ಸಾರ್ವಜನಿಕರ ಭೇಟಿಗೂ ಓಪನ್ ಆಗ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕದಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಮತ್ತು ಓಪನ್ AI ನಡುವೆ ಈ ಹಕ್ಕು ಸ್ವಾಮ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಾಪಿರೈಟ್ಗೆ ಸಂಬಂಧಪಟ್ಟಂತೆ ದೊಡ್ಡ ಫೈಟ್ ನಡೀತಾ ಇದೆ. ಕೋರ್ಟಲ್ಲೂ ಕೂಡ ಅಲ್ಲಿವರೆಗೂ ಹೋಗಿದೆ ವಿಚಾರ ಇದು. ನ್ಯೂಯಾರ್ಕ್ ಟೈಮ್ಸ್ ತಮ್ಮ ಒಂದು ಆರ್ಟಿಕಲನ್ನು ನಮ್ಮ ಪರ್ಮಿಷನ್ ಇಲ್ಲದೆ, ಕಾಪಿರೈಟ್ ಇಲ್ಲದೆ ಇವರು ಅದನ್ನು ತಗೊಂಡು ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಕಾಪಿರೈಟ್ ಉಲ್ಲಂಘನೆ ಆಗಿದೆ ಅಂತ ಕೋರ್ಟ್ ಕೇಳಿದೆ. ಆದರೆ ಓಪನ್ AI ಏನು ಹೇಳಿದೆ ಅಂದರೆ, ನ್ಯೂಯಾರ್ಕ್ ಟೈಮ್ಸ್ ನಮ್ಮ ಸಿಸ್ಟಮನ್ನು ಹ್ಯಾಕ್ ಮಾಡಿ ಅವರ ಡೇಟಾವನ್ನು ನಮ್ಮ ಸಿಸ್ಟಮಿಗೆ ಹಾಕಿ ಈ ಕೇಸ್ನಲ್ಲಿ ಅವರಿಗೆ ಸಾಕ್ಷಿ ಸಿಗೋ ರೀತಿ ನೋಡಿಕೊಂಡಿದೆ, ನಮ್ಮ ಸಿಸ್ಟಮೇ ಹ್ಯಾಕ್ ಆಗಿದೆ ಅಂತ ಓಪನ್ AI ನ್ಯೂಯಾರ್ಕ್ ಟೈಮ್ಸ್ ಮೇಲೆ ಹ್ಯಾಕಿಂಗ್ ಆರೋಪವನ್ನು ಮಾಡಿದೆ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.